ಒಂದು, ಕೃಷ್ಣ ಮತ್ತು ಅರ್ಜುನ. ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನ ರಥಸಾರಥಿಯಾಗಿ ಮತ್ತು ಆತನ ಸ್ನೇಹಿತನಾಗಿ ನಿಂತು ಧರ್ಮಯುದ್ಧದಲ್ಲಿ ಆತನಿಗೆ ಮಾರ್ಗದರ್ಶನ ನೀಡಿದರು. 2, ಕೃಷ್ಣ ಮತ್ತು ಸುದಾಮ. ಕೃಷ್ಣ ಮತ್ತು ಸುದಾಮನ ಸ್ನೇಹ ಅತ್ಯಂತ ಪ್ರಸಿದ್ಧವಾಗಿದೆ. ಬಡತನದಲ್ಲಿದ್ದ ಸುದಾಮನಿಗೆ ಕೃಷ್ಣ ಸಹಾಯ ಮಾಡಿ ಅವನ ಜೀವನವನ್ನು ಬದಲಾಯಿಸಿದರು. 3, ಕೃಷ್ಣ ಮತ್ತು ದ್ರೌಪದಿ. ಮಹಾಭಾರತದಲ್ಲಿ ದ್ರೌಪದಿಯ ಮಾನಹರಣದ ಸಮಯದಲ್ಲಿ ಕೃಷ್ಣ ಅವಳ ಸ್ನೇಹಿತನಾಗಿ ಮತ್ತು ರಕ್ಷಕನಾಗಿ ಬಂದು ಅವಳ ಗೌರವವನ್ನು ಉಳಿಸಿದರು. 4, ಕೃಷ್ಣ ಮತ್ತು ಗೋಪಿಕೆಯರು. ಕೃಷ್ಣನ ಗೋಪಿಕೆಯರೊಂದಿಗಿನ ಸ್ನೇಹ ಪ್ರೇಮಮಯವಾಗಿತ್ತು. ಈ ಉದಾಹರಣೆಗಳು ದೇವರು ಸ್ನೇಹಿತನಾಗಿರುವ ಭಾವನೆಯನ್ನು ಹೇಗೆ ಪ್ರತಿಫಲಿಸುತ್ತವೆ ಎಂಬುದನ್ನು ತೋರಿಸುತ್ತವೆ. ಕೃಷ್ಣನು ತನ್ನ ಭಕ್ತರ ಜೊತೆಗೆ ಸ್ನೇಹಿತನಾಗಿ ಮತ್ತು ರಕ್ಷಕನಾಗಿ ನಿಂತಿದ್ದಾನೆ ಎಂಬುದು ಹಲವಾರು ಪುರಾಣಗಳಲ್ಲಿ ಮತ್ತು ಇತಿಹಾಸಗಳಲ್ಲಿ ಪ್ರತಿಫಲಿತವಾಗಿದೆ. ಇದು ನಮಗೆ ದೇವರು ಕೇವಲ ಪೂಜೆಯ ವಸ್ತುವಲ್ಲ, ಬದಲಾಗಿ ನಮ್ಮ